ನಮಸ್ತೆ ಸ್ನೇಹಿತರೆ. ಬರೀ 3 ಪದಾರ್ಥಗಳಿಂದ ಬಾಯಲ್ಲಿಟ್ಟರೆ ಕರಗೋಗೋ ಅಂಥ ಸೂಪರ್ ಆಗಿರೋವಂಥ ಒಂದು ಸ್ವೀಟನ್ನು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಕರಿ ಸ್ಟೈಲ್ಗಿಂತ ಚಿಂದಿಯಾಗಿರುತ್ತೆ. ನಿಜವಾಗ್ಲೂ ಅಲ್ಟಿಮೇಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಆದರೆ ಮಾಡೋದು ತುಂಬಾ ಸಿಂಪಲ್. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ 3 ಹಾಗಿದ್ರೆ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ಪನ್ನೀರನ್ನ ತೊಗೊಂಡಿದ್ದೀನಿ. ಹಾಗೆ ಮಿಲ್ಕ್ ಪೌಡರ್, ನೋಡಿ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. 3 ಪದಾರ್ಥಗಳಿಂದ ಒಂದು ಸ್ವೀಟನ್ನು ರೆಡಿ ಮಾಡೋಣ. ನೋಡಿ, ಒಂದು 200 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರನ್ನ ಸಣ್ಣಗೆ ಹೆಚ್ಕೊಳ್ತಿದ್ದೀನಿ. ಇದನ್ನು ಕೈಯಲ್ಲಿ ಕೂಡ ಪುಡಿ ಮಾಡ್ಕೊಳ್ಬೋದು. ಪುಡಿ ಮಾಡ್ಕೊಂಡ್ರೆ ಅಷ್ಟೊಂದು ನುಣ್ಣಗೆ ಪುಡಿ ಆಗಲ್ಲ. ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸಿಂದ ಸ್ವೀಟ್ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾವ ಕೋವನ್ನು ಬೇಡ, ಏನು ಬೇಡ, ಅಷ್ಟು ಸೂಪರಾಗಿರುತ್ತೆ. ಫ್ರೆಂಡ್ಸ್ ಬಂದರೆ ಸರ್ವ್ ಮಾಡಲಿಕ್ಕೂ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಮನೆಯಲ್ಲಿ ಮಾಡಿಟ್ರೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ಸೂಪರ್ ಸ್ವೀಟ್ ಇದು. ಪನ್ನೀರೆಲ್ಲ ಸಣ್ಣ ಕಟ್ ಮಾಡಿಕೊಂಡೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಕೈಯಲ್ಲೇ ಪುಡಿ ಮಾಡ್ಕೊಳ್ತೀನಿ ಅನ್ನೋರು ಕೂಡ ಮಾಡ್ಕೊಳ್ಬೋದು. ತುಂಬ ನುಣ್ಣಗೆ ಪುಡಿ ಆಗಲ್ಲ ಅನ್ನೋ ಕಾರಣಕ್ಕೆ ಜಾರಲ್ಲಿ ಪುಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಈಗ ಪುಡಿ ಮಾಡ್ಕೊಂಡು ಬಿಡೋಣ. ನೋಡಿ, ಪುಡಿ ಆಗಿದೆ. ಯಾವಾಗಲೂ ಪ್ಲೈನಾಗಿ ಮಾಡ್ತಿರ್ತೀನಿ. ಈ ಸ್ವೀಟ್ ನನಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಈ ಸರಿ ವೀಡಿಯೋಗೋಸ್ಕರ ಮಾಡ್ತಿದ್ದೀನಿ. ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ತೀನಿ. ಹೆಲ್ದಿ ಲಿಕ್ವಿಡ್ ಫುಡ್ ಕಲರ್ ಇದು. ಒಂದೇ ಒಂದು ಡ್ರಾಪ್ ಪಿಂಕ್ ಕಲರ್ನ ಹಾಕ್ಕೊಳ್ತಿದ್ದೀನಿ. ಹಿಂದಿನ ವಿಡಿಯೋ ನಾನು ಜಿಲೇಬಿನ ಮಾಡಿದ್ದೆ, ಅದಕ್ಕೆ ಆರೆಂಜ್ ಕಲರ್ನ ಸೇರಿಸ್ಕೊಂಡಿದ್ದೆ. ಹಾಗಾಗಿ ಇದಕ್ಕೆ ಪಿಂಕ್ ಕಲರ್ನ ಸೇರಿಸ್ಕೊಳ್ತಿದ್ದೀನಿ. ನಮಗೆ ಯಾವ ಕಲರ್ ಬೇಕು ಆ ಕಲರ್ನ ಸೇರಿಸ್ಕೊಳ್ಬೋದು. ಬೇಡ ಅಂದರೆ ಹಾಗೆ ಪ್ಲೈನಾಗಿ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಒಳ್ಳೆ ಐಸ್ ಕ್ರೀಮ್ ಟೆಕ್ಸ್ಚರ್ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್, ಒಂದು ದಪ್ಪ ತಳ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಬಿಡೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ, 1 ಕಪ್ ಅಂದರೆ 1 ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಥವಾ ಒಂದು 50 ಗ್ರಾಮಷ್ಟು ಪಾಕೆಟು ಸಿಗುತ್ತೆ ಚಿಕ್ಕದಾಗಿ ಕೂಡ, ಅದನ್ನು ಕೂಡ ನೀವು ತೊಗೊಳ್ಬೋದು. ಹಾಕ್ಕೊಂಡು ಒಂದೇ ಒಂದು ನಿಮಿಷ ಸುಮ್ಮನೆ ಹೀಗೆ ಹುರ್ಕೊಂಡು ಬಿಡಬೇಕಷ್ಟೇ. ಹುರ್ಕೊಂಡು ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನ ಸೇರಿಸ್ಕೊಳ್ಬೇಕು. ತುಂಬ ಬೇಗ ಆಗೋಂಥ ಸ್ವೀಟು ಮತ್ತು ತುಂಬಾ ಚೆನ್ನಾಗಿರೋಂಥ ಸ್ವೀಟು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಲರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಮಿಲ್ಕ್ ಪೌಡ್ರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಪನ್ನೀರನ್ನ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ತುಂಬ ಬೇಗ ಆಗುತ್ತೆ. ನೋಡಿ, ಮಿಲ್ಕ್ ಪೌಡ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಿದ್ದೀನಿ. 200 ಗ್ರಾಮ್ ಪನ್ನೀರ್ಗೆ 100 ml ಅಷ್ಟು ಮಿಲ್ಕ್ ಮೇಡನ್ನ ಹಾಕ್ಕೊಳ್ಬೋದು. ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು 20 ml ಜಾಸ್ತಿ ಹಾಕ್ಕೊಳ್ಬೋದು. ನಾನು ಒಂದು 100 ml ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, 3 ಇಂಗ್ರೀಡಿಯೆಂಟ್ಸ್ ಆಯ್ತಲ್ಲ ಫ್ರೆಂಡ್ಸ್. ಫುಡ್ ಕಲರು ಆಯ್ಕೆ, ಹಾಗಾಗಿ ನಾನು ಸ್ವಲ್ಪ ಬೇಕು ಅನ್ನಿಸ್ತು ಹಾಕ್ಕೊಂಡಿದ್ದೀನಿ. 3 ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ಕೊಳ್ಬೇಕು. ಬೇಗ ಗಟ್ಟಿಯಾಗುತ್ತೆ. ಲಿಕ್ವಿಡ್ ಐಟಮ್ ಯಾವುದು ಜಾಸ್ತಿ ಇಲ್ಲ, ಹಾಗಾಗಿ ತುಂಬ ಬೇಗನೆ ಆಗೋಂಥ ಒಂದು ಸ್ವೀಟು. ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ಬೇಗ ಗಟ್ಟಿಯಾಗತ್ತಲ್ಲ. ಒಂದು 5-6 ನಿಮಿಷ ಸಾಕು ಫ್ರೆಂಡ್ಸ್. ನೋಡಿ, ಅಷ್ಟರಲ್ಲಿ ಇಷ್ಟು ಟೆಕ್ಸ್ಚರಿಗೆ ಬಂದುಬಿಡುತ್ತೆ. ತುಂಬ ಬೇಗ ಆಗೋಂಥ ಸ್ವೀಟು. ಮನೆಯಲ್ಲಿ ಇನ್ಸ್ಟಂಟಾಗಿ ಇಮ್ಮಿಡಿಯೇಟಾಗಿ ಸ್ವೀಟ್ ಮಾಡಿ ಯಾರಾದರೂ ಗೆಸ್ಟ್ ಬಂದರೆ ಸರ್ವ್ ಮಾಡ್ಬೋದು ಕೂಡ. ನೋಡಿ, ಇನ್ನೊಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಒಂದು ಕಂಟೈನರ್ನ ರೆಡಿ ಮಾಡ್ಕೊಳ್ತೀನಿ. ಮನೆಯಲ್ಲಿ ಯಾವುದಾದ್ರೂ ಬೌಲ್ ಇದ್ದರೆ ಅದರಲ್ಲೂ ಕೂಡ ನಾವು ಮೌಲ್ಡ್ ಮಾಡ್ಕೊಳ್ಬೋದು. ನಾನು ಒಂದು ಗ್ಲಾಸ್ ಕಂಟೈನರ್ನ ತೊಗೊಳ್ತಿದ್ದೀನಿ. ಗ್ಲಾಸ್ ಕಂಟೈನರ್ನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಟರ್ ಪೇಪರ್ನ ತೊಗೊಳ್ಬೇಕು ಫ್ರೆಂಡ್ಸ್. ಎತ್ತಿ ಕಟ್ ಮಾಡಲಿಕ್ಕೆಲ್ಲ ಈಸಿ ಆಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಮನೆಯಲ್ಲಿ ಬಟರ್ ಪೇಪರ್ ಇಲ್ಲಾಂದರೆ ಸಿಂಪಲ್ ಫ್ರೆಂಡ್ಸ್, ನಾನು ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಮನೆಯಲ್ಲಿ A4 ಶೀಟ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಈ ರೀತಿ ಒಂದು ಅರ್ಧ ಗಂಟೆ ಒಣಗಿಸ್ಕೊಂಡ್ರೆ ಸಾಕು. ಅದೇ ಬಟರ್ ಪೇಪರ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಹೇಳಿದ್ದೀನಿ, ಯಾರೆಲ್ಲ ಇಮಿಡಿಯೇಟಾಗಿ ಬಟರ್ ಪೇಪರ್ ಮನೆಯಲ್ಲಿ ಸಿಕ್ಕಿಲ್ಲ ಅಂದರೆ ಏನಾದರೂ ಒಬ್ಬಟ್ಟು ತಟ್ಟಲಿಕ್ಕೆ ಎನಿ ಕೆಲಸಕ್ಕೆ ಆ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲೇ ಬಟರ್ ಪೇಪರ್ ರೆಡಿ ಆಗುತ್ತೆ. ನಾನು ಕಟ್ ಮಾಡಿದ್ದೆ ನೋಡಿ, ಕಂಟೈನರಲ್ಲಿ ಸೆಟ್ ಮಾಡಿದ್ದೀನಿ. ನೋಡಿ, ಆಲ್ರೆಡಿ ಗಟ್ಟಿ ಆಗ್ತಾ ಇದೆ.
ರೂಮ್ ಟೆಂಪ್ರೇಚರಲ್ಲೇ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಫ್ರೆಂಡ್ಸ್, ನೀಟಾಗಿ ಮೌಲ್ಡ್ ಆಗಿಬಿಡುತ್ತೆ. ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ರೀತಿ ಕಂಟೈನರ್ಗೆ ಹಾಕ್ಕೊಳ್ತೀವಿ ಅಷ್ಟೇ. ನೀಟಾಗಿ ತಟ್ಕೊಂಡು ಬಿಡಬೇಕು. ನಾನು ಒಂದು ಬ್ರಷಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಮೂತಾಗಿರುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಬೇಗ ಆಯ್ತಲ್ವಾ ಸ್ವೀಟು ಫ್ರೆಂಡ್ಸ್. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸವಿಯಲು ಸಿದ್ಧವಾಗಿರುತ್ತೆ. ನೋಡಿ ತಟ್ಕೊಂಡಿದ್ದಾಯಿತು. ಇದ್ರದ್ದೇ ಮುಚ್ಚಳನ ಮುಚ್ಚಿಬಿಟ್ಟು ನಾನೊಂದು ಅರ್ಧ ಗಂಟೆ ಇಲ್ಲೇ ರೂಮ್ ಟೆಂಪ್ರೇಚರಲ್ಲೇ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಅರ್ಧ ಗಂಟೆ ಆಯಿತು, ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೌಲ್ಡ್ ಆಗಿದೆ. ಈ ರೀತಿ ಬಟರ್ ಪೇಪರಲ್ಲಿ ಹಾಕ್ಕೊಳ್ಳೋದ್ರಿಂದ ಎತ್ತಿಟ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಕಟ್ ಮಾಡಲಿಕ್ಕೆ. ನೋಡಿ ಚೆನ್ನಾಗಿ ಮೌಲ್ಡ್ ಆಗಿದೆ. ಇದನ್ನು ಈಗ ಸ್ಲೈಸ್ ಮಾಡ್ಕೊಂಡು ಬಿಡೋಣ. ಆರ್ಟಿಫಿಷಿಯಲ್ ಫುಡ್ ಕಲರ್ ಬೇಡ ಅನ್ನೋರು ಬೀಟ್ರೂಟನ್ನು ಕಟ್ ಮಾಡಿ ತುರಿದ್ಬಿಟ್ಟು ಅದ್ರ ಜ್ಯೂಸನ್ನು ತೊಗೊಂಡು ಕೂಡ ಹಾಕ್ಕೊಳ್ಬೋದು. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ವೀಟು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸ್ವೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದರ ಮೇಲೆ ಅಲಂಕಾರ ಮಾಡಲಿಕ್ಕೋಸ್ಕರ ಸ್ವಲ್ಪ ಪಿಸ್ತಾ ಹಾಗೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎರಡನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋಂಥ ಸ್ಲೈಸಸ್ನ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಮನೆಯಲ್ಲಿ ಗೆಸ್ಟ್ ಬಂದರೂ ಕೂಡ ಸರ್ವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸ್ವೀಟು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಬರೀ 3 ಇಂಗ್ರೀಡಿಯೆಂಟ್ಸಿಂದ ಸೂಪರಾಗಿರೋ ಸ್ವೀಟನ್ನು ಮನೆಯಲ್ಲೇ ತಯಾರಿಸ್ಬೋದು. ಆ ವಿಧಾನನ ನಿಮಗೆ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ, ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ಅಲ್ವಾ. ಈ ಸ್ವೀಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೋಟಿವೇಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.